ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದನ್ನು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಜ್ ಕಾರ್ಯಕ್ರಮ ಅಂತ ಹೇಳ್ತಾ ಸ್ನೇಹಿತರೆ, ನಾನು ನಿಮ್ಮ ಜೊತೆ ನನ್ನ ನೆಚ್ಚಿನ ಗೆಳತಿಯಾದಂಥ ಮಂಜುಳಾ ಅಂತ ಹೇಳ್ತಾ ಕೆಳಗರೆ ಇವತ್ತಿನ ಕಾರ್ಯಕ್ರಮವಾದಂತಹ ಬಾಲ್ಯ ಅಮೂಲ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೋರ್ತಾ ಕೆಳಗರೆ ಇವತ್ತಿನ ನಮ್ಮ ಬಾಲ್ಯ ಅಮೂಲ್ಯ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ತಡ ಹಾಕಿ ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೇಳಿದರೋಣ. ಸ್ನೇಹಿತರೆ, ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಪುನಃ ನಿಮ್ಮನ್ನು ಇದೇ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡುವುದರಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಬೆಳಗ್ಗೆಯಿಂದ 3 ಸೆಷನ್ಸ್ ಆಗಿದೆ. ಒಂದು ಮಾನವ ಕಳ್ಳ ಸಾಗಾಣಿಕೆ, ಎರಡನೇದು ಲೈಂಗಿಕತೆಗೋಸ್ಕರವಾಗಿ ಸಾಗಾಣಿಕೆ, ಮೂರನೇದು ಬಾಲ ಕಾರ್ಮಿಕತೆಗೋಸ್ಕರವಾಗಿ ಸಾಗಾಣಿಕೆ. ಈಗ ನಾವು ಜೀತ ಕಾರ್ಮಿಕ ಪದ್ಧತಿ ಎಂಬುದನ್ನು ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. ಜೀತ ಕಾರ್ಮಿಕತೆಗೋಸ್ಕರವಾಗಿ ಸಾಗಾಣಿಕೆ ಮಾಡಲ್ಪಡ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ. ಮಾನವ ಕಳ್ಳ ಸಾಗಾಣಿಕೆಗೂ ಜೀತ ಕಾರ್ಮಿಕ ಪದ್ಧತಿಗೂ ಏನ್ ಸಂಬಂಧ? ಯಾಕೆ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ಮಾತಾಡ್ತೀವಿ, ಈಗ ಜೀತ ಕಾರ್ಮಿಕ ಪದ್ಧತಿ ಬಗ್ಗೆ ಮಾತಾಡ್ತೀವಿ, ಮುಂದೆ ಬಾಲ್ಯ ವಿವಾಹದ ಬಗ್ಗೆ ಕೂಡ ನಾವು ಮಾತಾಡ್ಲಿಕ್ಕಿದೆ. ಇವೆಲ್ಲವೂ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಕಂಡು ಬರುವಂತ ಶೋಷಣೆಯ ಗುಣಲಕ್ಷಣಗಳು. ಮಾನವ ಕಳ್ಳ ಸಾಗಣೆ ಎಂಬುದಾಗಿ ನಾವು ಬೆಳಗ್ಗೆ ನೋಡಿದ್ವಲ್ಲ, ಅದರಲ್ಲಿ ಶೋಷಣೆಯ ಒಂದು ಮೂಲಭೂತವಾದಂತಹ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈಗ ಪ್ರಥಮವಾಗಿ ಬೆಳಗ್ಗೆ ನಾನು ಹೇಳಿದ ಹಂಗೆ ಪುನಃ ನಿಮ್ಗೆ ಹೇಳ್ತೇನೆ, ನಮ್ಮ ಸಂವಿಧಾನವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರು ಕೂಡ ಯಾರನ್ನು ಕೂಡ ಬಲವಂತವಾಗಿ ಅವರನ್ನ ಸಾಗಣೆಗೆ ಅಥವಾ ಶೋಷಣೆಗೆ ಒಳಪಡಿಸುವ ಹಾಗೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಪ್ರೊಹಿಬಿಷನ್ ಆಫ್ ಟ್ರಾಫಿಕಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಅ ಫೋರ್ಸ್ಡ್ ಲೇಬರ್. ಬಲವಂತದ ದುಡಿಮೆ ಅಂದ್ರೆ ಮಾನವ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆಯ ನಿಷೇಧಿಸಲಾಗಿದೆ ಮತ್ತು ಇದು ದಂಡನೆಯ ಅಪರಾಧ. ಅಂದ್ರೆ ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್ ಅಂತ ಹೇಳಿ ನಾವು ಸಂವಿಧಾನದಲ್ಲಿ ಪರಿಚ್ಛೇದ 23ರಲ್ಲಿ ನಾವು ನೋಡ್ತೇವೆ. ಮತ್ತು ಇದು ನಿಷೇಧ ಮಾಡಲ್ಪಟ್ಟಿರತಕ್ಕಂಥದ್ದು, ಬಲವಂತದ ದುಡಿಮೆ ನಿಷೇಧ ಮಾಡಲ್ಪಟ್ಟಂತ ಒಂದು ವಿಚಾರ ಎಂಬುದಾಗಿ ನಾವು ನೋಡ್ತೇವೆ. ಬೆಳಗ್ಗೆ ಹೇಳಿದ ಅದೇ ವಿಚಾರ ಪುನಃ ಇಲ್ಲಿ ಹೇಳ್ತೇನೆ. ಮಾನವ ಕಳ್ಳ ಸಾಗಣೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನು ಪರಿಹರಿಸಲು ಮತ್ತು ಲೈಂಗಿಕ ಶೋಷಣೆ, ವೇಶ್ಯಾವಾಟಿಕೆ, ಬಲವಂತದ ದುಡಿಮೆ, ಬಾಲಕಾರ್ಮಿಕತೆ ಇತ್ಯಾದಿ 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 ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರವು ಇದು ಸಂಘಟಿತವಾದಂತ ಅಪರಾಧ, ಇದು ಸಂಜ್ಞೆಯ ಅಪರಾಧ, ಇದು ನಿಷೇಧ ಮಾಡಲ್ಪಟ್ಟಿದೆ ಎಂಬುದಾಗಿ. ಓಕೆ, ಈಗ ನಾವು ಜೀತ ಕಾರ್ಮಿಕ ಪದ್ಧತಿಯ ಬಗ್ಗೆ ನಾವು ಸ್ವಲ್ಪ ಕಲಿತುಕೊಳ್ಳುವ. ಜೀತ ಕಾರ್ಮಿಕ ಪದ್ಧತಿ ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರಿಗೂ ನೆನಪಿಗೆ ಬರ್ತಕ್ಕಂತ ಒಂದು ವಿಚಾರ ಏನಂದ್ರೆ, ನಮ್ ತಾತನ ಕಾಲದಲ್ಲಿ ಜಮೀನ್ದಾರಿ ಸಿಸ್ಟಮ್ ಇತ್ತು. ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ನಮ್ಮ ತೋಟದ ಮನೆಯಲ್ಲಿ ಒಂದು ಕುಟುಂಬ ಅಥವಾ 2 ಕುಟುಂಬ ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ. ವರ್ಷಕ್ಕೊಮ್ಮೆ ಅವರಿಗೆ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಏನೋ ಒಂದನ್ನು ಅವ್ರಿಗೆ ಕೊಟ್ಟು ಅವರು ಅಲ್ಲಿ ಜೀವನ ಮಾಡ್ತಾರೆ. ಅಂದ್ರೆ ಇಡೀ ಎಲ್ಲ ವರ್ಷ ಅಲ್ಲೇ ಇರ್ತಾರೆ. ಅವ್ರ ಕೆಲಸ ಅಷ್ಟೇನೆ, ದವಸ ಧಾನ್ಯಗಳು ತಗೊಳ್ಳೋದು, ಅವ್ರ ಕೆಲಸ ಮಾಡ್ಬೇಕು. ಅದು ಜಮೀನ್ದಾರಿ ಸಿಸ್ಟಮ್ ಅಂತೇಳಿ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು. ಈಗ ಬಾಂಡೆಡ್ ಲೇಬರ್ ಸಿಸ್ಟಮ್, ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಬಂಧನದ ಒಂದು ಪದ್ಧತಿ. ಇದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಜೀತ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ, ಅದು 1976ರಲ್ಲಿ ಜಾರಿಗೆ ಬಂದಂತ ಒಂದು ಕಾಯ್ದೆ. ಅದರಲ್ಲಿ ಕಲಂ 2G ಸೆಕ್ಷನ್ 2G ಅಂತೇಳಿ ಹೇಳ್ತಾರೆ. ಕಲಂ 2G ಏನ್ ಹೇಳುತ್ತೆ ಅಂತೇಳಿ ಸ್ವಲ್ಪ ನಾವು ನೋಡ್ತಕ್ಕಂಥ. ಕಲಂ 2G ಏನ್ ಹೇಳುತ್ತೆ ಅಂದ್ರೆ, ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಯಾವ ಪದ್ಧತಿಯ ಪ್ರಕಾರ ಒಬ್ಬ ಸಾಲಗಾರನು ಈ ಮುಂದಿನ ವಿಷಯಗಳಿಗಾಗಿ ಸಾಲದಾತನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುವನೋ ಅಥವಾ ಮಾಡಿಕೊಂಡಿರುವನೆಂದು ಪೂರ್ವಭಾವನೆ ಮಾಡಲಾಗಿದೆಯೋ ಆ ಬಲವಂತದ ದುಡಿಮೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ, ಆ ಬಲವಂತದ ದುಡಿಮೆ, ಫೋರ್ಸ್ಡ್ ಲೇಬರ್, ಬಲವಂತದ ದುಡಿಮೆ, ಅದು ಭಾಗಶಃ ಬಲವಂತದ ದುಡಿಮೆಯಾಗಿದ್ರೂ ಕೂಡ ಇದನ್ನ ಜೀತ ಕಾರ್ಮಿಕ ಪದ್ಧತಿ ಎಂಬುದಾಗಿ ಹೇಳ್ತಾರೆ. ಬಲವಂತವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ದುಡಿಸಿಕೊಳ್ಳತಕ್ಕಂಥದ್ದು ಜೀತ ಕಾರ್ಮಿಕ ಪದ್ಧತಿ. ಆದ್ರೆ ಈ ಸೆಕ್ಷನ್ 2G ಇನ್ನು ಸ್ವಲ್ಪ ಆಳವಾಗಿ ನಾವು ನೋಡೋದಾದ್ರೆ 2 ರೀತಿಯಾದಂತ
ವಿಚಾರಗಳನ್ನು ಹೇಳ್ತದೆ. ಒಂದು ಏನಂದ್ರೆ ತನ್ನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನ ಒಬ್ಬ ವ್ಯಕ್ತಿ ಕಳೆದುಕೊಳ್ಳತಕ್ಕಂತ ಒಂದು ಪದ್ಧತಿ. ಹೇಗೆ ಕಳ್ಕೊತಾನೆ? ಮುಂಗಡವಾಗಿ ಹಣ ತಗೊಳ್ಳೋದು, ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಸಾಲ ಅಥವಾ ಅನಿವಾರ್ಯತೆ ಪರಿಸ್ಥಿತಿ. ಒಬ್ಬ ವ್ಯಕ್ತಿ, ಅದು ಗಂಡೆ ಆಗಿರ್ಬೋದು ಹೆಣ್ಣೆ ಆಗಿರ್ಬೋದು, ತನ್ನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳಲಿಕ್ಕೆ ಕಾರಣ ಸಾಲ ಅಥವಾ ಅನಿವಾರ್ಯತೆಯ ಪರಿಸ್ಥಿತಿ. ಈಗ ಇದು ಹಕ್ಕು ಮತ್ತು ಸ್ವಾತಂತ್ರ್ಯ ಅಂದ್ರೆ ಏನು, ಸಾಲ ಮತ್ತು ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಏನು ಅಂತೇಳಿ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ರೈಟ್. ಈಗ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮೊದಲನೇದಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಹೇಳಿದೆ. ಕನಿಷ್ಠ ವೇತನ ಅಥವಾ ವೇತನವೇ ಇಲ್ಲದೆ ದುಡಿಯುವುದು. ಕನಿಷ್ಠ ವೇತನ ಇವತ್ತು ಎಷ್ಟು ಕೊಡ್ತಾರೆ? ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಕಾಯ್ದೆಯ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಾಧಾರಣ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ 8 ತಾಸು ಕೆಲಸ ಮಾಡೋದಾದ್ರೆ 500 ರೂಪಾಯಿ ಅಥವಾ 510 ರೂಪಾಯಿ ಪ್ಲಸ್ ಅಂತ ಹೇಳಿ ಕಳೆದ ವರ್ಷದ ಒಂದು ಘೋಷಣೆ ಆಗಿರ್ತಕ್ಕಂಥ. ಪ್ರತಿ ವರ್ಷವೂ ಇದು ರಿವೈಸ್ ಆಗುತ್ತೆ. ಅದನ್ನ ಏನು ತಿದ್ದುಪಡಿ ಮಾಡ್ತಾನೆ ಇರ್ತಾರೆ, ಸ್ವಲ್ಪ ಹಣ ಜಾಸ್ತಿ ಮಾಡ್ತಾನೆ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತದ ಎಲ್ಲೆಡೆ ಇರ್ತಕ್ಕಂಥ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚಿನ ಒಂದು ಕನಿಷ್ಠ ವೇತನ ಕೊಡ್ತಕ್ಕಂಥದ್ದು. ಮತ್ತು ನಮ್ ನರೇಗಾ ಸ್ಕೀಮ್ ಕೂಡ ಇದೆ. ನರೇಗಾ ಸ್ಕೀಮ್ ಅಲ್ಲಿ ಕೂಡ ನಮಗೆ ಹೆಚ್ಚಾಗಿ ವೇತನ ಕೊಡ್ತಕ್ಕಂಥ, ವೇತನ ಅಂತ ಹೇಳಿಕ್ಕಾಗಲ್ಲ, ಅವ್ರ ಕೆಲಸಕ್ಕೆ ತಕ್ಕಂತ ಕೂಲಿಯನ್ನು ಕೊಡ್ತಕ್ಕಂಥದ್ದು. ಎರಡನೇದಾಗಿ ಬೇರೆ ಕೆಲಸವನ್ನು ಮಾಡಲು ಸ್ವಾತಂತ್ರ್ಯವಿಲ್ಲದ ಸಂದರ್ಭ. ಮೂರನೇದಾಗಿ ಮುಕ್ತವಾಗಿ ಸಂಚರಿಸಲು ಸ್ವಾತಂತ್ರ್ಯವಿಲ್ಲದ ಸಂದರ್ಭ. ನಾಲ್ಕನೇದಾಗಿ ಮಾರುಕಟ್ಟೆ ಮೌಲ್ಯಕ್ಕೆ ಸರಕುಗಳನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಅವರಿಗೆ ಅಧಿಕಾರ ಇಲ್ಲದೆ ಇರತಕ್ಕಂಥ ಸಂದರ್ಭ. ಸ್ನೇಹಿತರೆ, ಈ 4 ಪಾಯಿಂಟ್ ಎಡೆಯಲ್ಲಿ ಒಂದು ಅಥವಾ ಅಂತ ಹೇಳಿ 3 ಸಾರಿ ಹಾಕಿದ್ದಾರೆ. ಏನಕ್ಕೆ ಅಥವಾ ಅಂತ ಹೇಳಿ ಹಾಕಿದ್ದಾರೆ ಅಂದ್ರೆ, 1 ಅಥವಾ 2 ಅಥವಾ 3 ಅಥವಾ 4, ಈ 4ರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಇದ್ರೆ, ಅಂದ್ರೆ ಒಂದು ಕೃತ್ಯ ಜರುಗಿದ್ರೆ ಅಥವಾ ಒಂದು ಸ್ವಾತಂತ್ರ್ಯ ಅಥವಾ ಹಕ್ಕನ್ನು ಕಳೆದುಕೊಂಡಿದ್ರೆ ಅದು ಜೀತ ಕಾರ್ಮಿಕ ಪದ್ಧತಿಗೆ ಸಂಬಂಧಪಡುತ್ತೆ ಎಂಬುದಾಗಿ ಇದು 4 ಪಾಯಿಂಟ್. ಬಟ್ ಈ 4 ಪಾಯಿಂಟ್ ಮಾತ್ರವಲ್ಲ, ಇದು ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ನೋಡ್ತಾ ಇದೀವಿ. ಇದಕ್ಕೆ ಕಾರಣ ಏನು ಅಂತ ನೋಡ್ಬೇಕಾಗ್ತದೆ. ಸಾಲನ ಅನಿವಾರ್ಯತೆಯನ್ನ ಅದರಲ್ಲಿ ಏನಿದೆ ಅಂತೇಳಿ ನಾವು ನೋಡ್ಬೇಕಾಗ್ತದೆ. ಮೊದಲನೇದಾಗಿ ಈ 4 ಪಾಯಿಂಟ್ ಸ್ವಲ್ಪ ಆಳವಾಗಿ ನೋಡೋಣ. ಕನಿಷ್ಠ ವೇತನದ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಇಷ್ಟು ಕೊಡ್ತಾರೆ ಅಂತ. ಇದು ವೇತನವೇ ಇಲ್ಲದೆ ಕೆಲಸ ಮಾಡಿಸ್ಕೊಳ್ಳೋದು, 15 ತಾಸು ಕೆಲಸ ಮಾಡಿಸ್ಕೊಳ್ಳೋದು, 15 ಗಂಟೆಗಳ ಕಾಲ ಕೆಲಸ ಮಾಡಿಸೋದು, ಅಥವಾ 8 ಗಂಟೆಗಳ ಕಾಲ ಕೆಲಸ ಮಾಡೋದು, ಊಟದ ವಿರಾಮ ಕೊಡದೇ ಇರ್ತಕ್ಕಂಥದ್ದು. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮನೆಗೆ ಕಳಿಸೋದಿಲ್ಲ, ಅಥವಾ ಮನೆ ಮಾತ್ರ ಅಲ್ಲಿ ಉದಾಹರಣೆಗೆ ಒಂದು ಇಟ್ಟಿಗೆ ಗೂಡು ಅಂತ ಹೇಳಿ ಇಟ್ಕೊಳ್ಳಿ. ಇಟ್ಟಿಗೆ ಗೂಡಲ್ಲಿ 4ಕ್ಕೆ 4 ಅಡಿಯಲ್ಲಿ ಒಂದು ಶೆಡ್ ತರ ಇರುತ್ತೆ. 4ಕ್ಕೆ 4 ಅಡಿಯಲ್ಲಿ ಎತ್ತರವಾಗಿ ಒಂದು ಇಟ್ಟಿಗೆಯನ್ನು ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಶೀಟ್ ಅನ್ನು ಹಾಕ್ಬಿಟ್ಟು ಅದರಲ್ಲಿ ಅವ್ರನ್ನ ತಂದಿಸ್ತಾರೆ. ಅದರಲ್ಲೇ ಹೆಂಡತಿ, ಗಂಡ, ಮಕ್ಕಳು ಎಲ್ಲರೂ ಅಲ್ಲಿ ಬದುಕಬೇಕು. ಅಲ್ಲಿ ಟಾಯ್ಲೆಟ್ ಇಲ್ಲ, ಅದ್ರ ಒಳಗಡೆ ಅವ್ರಿಗೆ ಕಿಟಕಿ ಇಲ್ಲ, ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಮನೆ ಫ್ಲೋರಿಂಗ್ ಆಗಿಲ್ಲ, ಮತ್ತೆ ಅವ್ರಿಗೆ ಮಲ್ಕೊಳ್ಳಿಕ್ಕೆ ಚಾಪೆ ಇಲ್ಲ, ಬೆಡ್ಶೀಟ್ ಇಲ್ಲ, ಮತ್ತೆ ಅವ್ರ ಡೋರ್ ಮುಚ್ಚಲಿಕ್ಕೆ ಕದ ಇಲ್ಲ, ಅವ್ರದ್ದು ಹರಿದೋಗಿರ್ತಕ್ಕಂಥ ಸೀರೆಯನ್ನ ಅಲ್ಲಿ ನೇತಾಕಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಟ್ಟಿಗೆ ಗೂಡಲ್ಲಿ ಕೆಲಸ ಮಾಡೋರು ಬದುಕಬೇಕಾಗ್ತದೆ. ಈ ಕಲ್ಕೊರೆಗಳಲ್ಲಿ ಕೆಲಸ ಮಾಡೋರು ಹೆಂಗ್ ಬದುಕಬೇಕಾಗ್ತದೆ? ಅಲ್ಲಿ ಇಟ್ಟಿಗೆಗಳೇ ಇಲ್ಲ ಜೋಡಿಸೋದಿಕ್ಕೆ. ಸೊ ಅಲ್ಲಿ ಏನಾದ್ರು ಒಂದು ಏನು ನಮ್ಮ ಗುಡಿಸಲುಗಳಲ್ಲಿ ಕಟ್ತಾರಲ್ಲ, ಆ ರೀತಿಯಾಗಿ ಒಂದು ಶೆಡ್ ತರ ಕಟ್ಟಿ ಅವ್ರಿಗೆ ಅಲ್ಲಿ ವಾಸ ಮಾಡಿಸ್ತಕ್ಕಂತ ಒಂದು ಪರಿಸ್ಥಿತಿ ಅಲ್ಲಿ ಇರ್ತದೆ. ತೋಟದಲ್ಲಿ ಕೆಲಸ ಮಾಡೋರು ಎಲ್ಲಿರ್ತಾರೆ? ತೋಟದ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಅಲ್ಲಿ ಇಟ್ಟಿರ್ತಾರೆ. ನಾನು ಹೋಗಿದ್ದೆ ಒಂದು ತೋಟದ ಮನೆಗೆ. ಆ ತೋಟದ ಮನೆ ಪಕ್ಕದಲ್ಲೇ ಒಂದು ದನದ ಕೊಟ್ಟಿಗೆ ಇದೆ. ಆ ದನದ ಕೊಟ್ಟಿಗೆ ಒಳಗಡೆ ಹೋಗಿ ನೋಡೋದಾದ್ರೆ ದನಗಳನ್ನೆಲ್ಲ ಕಟ್ಟಾಕಿದ್ದಾರೆ. ಆ ದನಗಳಲ್ಲಿ ಸಗಣಿ ಹಾಕಿರ್ತಕ್ಕಂಥದ್ದು, ಅದು ಸಗಣಿ ಅಂತ ಹೇಳಿಕೆ ಆಗಲ್ಲ, ಅಷ್ಟು ಅಸಹ್ಯವಾಗಿ ದುರ್ವಾಸನೆ ಬರ್ತಕ್ಕಂತ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಹುಡುಗನನ್ನ ಅಲ್ಲಿ ಅವನನ್ನ ಕೆಲಸ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ. ಅಂದ್ರೆ ಜೀತ ಕಾರ್ಮಿಕನಾಗಿ ಮುಂಗಡವಾಗಿ ಹಣ ಕೊಟ್ಬಿಟ್ಟು ಅವ್ರನ್ನ ಅಲ್ಲಿ ಕರ್ಕೊಂಡ್ ಬಂದಿದ್ದು ಇಟ್ಕೊಂಡಿದ್ದಾರೆ. ಅವ್ನು ತಪ್ಪಿಸ್ಕೊಂಡು ಮನೆಗೆ ಹೋದ್ರೆ ಮತ್ತೆ ವಾಪಸ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಸೊ ಇದು ಈ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವ್ರನ್ನ ವಾಸ ಮಾಡಿ. ಈಗ ಬೋರ್ವೆಲ್ ಯೂನಿಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಬೋರ್ವೆಲ್ ಹಾಕುವಂತ ಮೆಷಿನ್ ಇದೆಲ್ಲ, ಅದು ಊರು ಸುತ್ತುತ್ತೆ. ಅದ್ರಲ್ಲಿ ಕೆಲಸ ಮಾಡೋರು ಒಂದು 7-8 ಜನ ಇರ್ತಾರೆ. ಆ ಬೋರ್ವೆಲ್ ಗಾಡಿಯಲ್ಲೇ ಮಲಗಬೇಕು. ಗಾಡಿಯಲ್ಲಿ ಅಂದ್ರೆ ಗಾಡಿ ಒಳಗಡೆ ಇಲ್ಲ, ಗಾಡಿ ಒಂದ್ ಕಡೆ ನಿಲ್ಲಿಸ್ಬಿಡ್ತಾರೆ. ಗಾಡಿ ಕೆಳಗಡೆ ಏನಾದ್ರು ಒಂದು ಹಾರಿಸ್ಕೊಂಡು ಅವ್ರು ಅಲ್ಲೇ ಮಲಗಬೇಕು. ಗಾಳಿ, ಹಾವು, ಹುಳ, ಇರುವೆ, ಸೊಳ್ಳೆ, ನೊಣ ಏನ ಕಚ್ಚಿದ್ರು ಏನು ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ ಮಾಲೀಕರಿಗೆ. ಅವ್ರು ಅಲ್ಲೇ ಮಲಗಬೇಕು. ಅವರೇ ಏನೋ ಒಂದು ಹೆಚ್ಚು ಕಡಿಮೆಯಾಗಿ ಅಡಿಗೆ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಅಲ್ಲೇ ಮಲಗಬೇಕು. ದಿನ ಪೂರ್ತಿ ಅಲ್ಲೇ ಇರ್ತಾರೆ, ರಾತ್ರಿ ಪೂರ್ತಿ ಅಲ್ಲೇ ಇರ್ತಾರೆ. ಒಂದ್ 4-5 ದಿನ ಆದ್ಮೇಲೆ ಬೋರ್ವೆಲ್ ಹಾಕಿದ್ರೆ ಬೇರೆ ಕಡೆ ಹೋಗ್ತಾರೆ.
ಎಲ್ಲಿ ಕಾಡು ಅಥವಾ ಗುಡ್ಡ ಪ್ರದೇಶ ಎಲ್ಲಿ ಬೇಕಾದ್ರೂ ಹೋಗ್ಬೇಕಾಗ್ತದೆ. ಸೊ ಇದು ಪರಿಸ್ಥಿತಿ. ಅಂದ್ರೆ ಅವರು ವೇತನವೇ ಇಲ್ಲದೆ ದುಡಿಯುವಂತ ಸಂದರ್ಭದಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ. ಎರಡನೇದಾಗಿ ನನ್ಗೆ ಬೇಡ ಸ್ವಾಮಿ ಈ ಕೆಲಸ, ನಾನು ಈ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ನಾನು ಕೆಲಸ ಮಾಡ್ತೇನೆ, ನಿಮ್ದೇನೋ ನಾನು ಹಣ ತಗೊಂಡಿದ್ದೀನಲ್ಲ ಅದನ್ನ ವಾಪಸ್ ಕೊಡ್ತೀನಿ, ನನಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಬಿಟ್ಕೊಡಿ ಅಂತ ಹೇಳಿದ್ರೆ ನಿನಗೇನು ಬಿಡಕ್ಕಾಗಲ್ಲ. ಕಾರಣ ನೀನು ಮುಂಗಡ ಹಣ ತಗೊಂಡಿದ್ಯಾ. ಇನ್ನು ಮುಂಗಡ ಹಣದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಆಮೇಲೆ. ಆದ್ರೆ ಈಗ ಮುಂಗಡ ಹಣವನ್ನು ನೀನು ತೆಗೆದುಕೊಂಡಿರೋದ್ರಿಂದ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ನಿನಗೆ ಅವಕಾಶವಿಲ್ಲ. ಅವಕಾಶ ಇದೆ, ನಿನಗೆ ಅನುಮತಿ ಇಲ್ಲ, ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿ ಇನ್ನೊಂದು ಮಾತಲ್ಲಿ ಹೇಳ್ಬೋದು. ಅನುಮತಿ ಕೊಡೋದಿಲ್ಲ, ಸ್ವಾತಂತ್ರ್ಯನೇ ಇಲ್ಲ ಅವ್ರಿಗೆ. ಹಾಗಾಗಿ ಬೇರೆ ಕೆಲಸ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಇನ್ನೊಂದು ಮೂರನೇದಾಗಿ ನೋಡಿದ್ರೆ ಮುಕ್ತವಾಗಿ ಸಂಚರಿಸಲು ಸ್ವಾತಂತ್ರ್ಯವಿಲ್ಲದ ಸಂದರ್ಭ. ಸ್ವತಂತ್ರವಾಗಿ ಮುಕ್ತವಾಗಿ ಫ್ರೀ ಆಗಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಅಂಗಡಿಗೆ ಹೋಗ್ಬೋದು, ಮಾರ್ಕೆಟ್ಗೆ ಹೋಗ್ಬೋದು, ಅಥವಾ ಊರಿಗೆ ಹೋಗ್ಬೋದು, ಮನೆಗೆ ಹೋಗ್ಬೋದು. ಇಲ್ಲಲ್ಲ, ಯಾವುದಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಮಾಲೀಕ ಹೇಳಿದ್ರೆ ಮಾತ್ರ, ಆ ಮನೆ ಯಜಮಾನ ಹೇಳಿದ್ರೆ ಮಾತ್ರ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಈ ಉದಾಹರಣೆಗೆ ಈಗ ಈ ಜೀತ ಕಾರ್ಮಿಕರನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವಾರಕ್ಕೆ ಒಮ್ಮೆ ಸಂತೆಗೆ ಕರ್ಕೊಂಡು ಹೋಗ್ತಾರೆ. ಯಾರು ಸೂಪರ್ವೈಸರು ಅಥವಾ ಮೇಸ್ತ್ರಿನೋ ಯಾರೋ ಒಬ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರಲ್ಲಿ ಏನೋ ಗುಡ್ಡೆಯಾಗಿ ಇಟ್ಟಿರ್ತಾರಲ್ಲ ತರಕಾರಿಗಳು, ಮತ್ತೆ ಏನೋ ಪ್ಯಾಕೆಟ್ ಅಲ್ಲಿ ಕಟ್ಟಿ ಇಟ್ಟಿರ್ತಾರೆ, ಅಕ್ಕಿ, ಒಡೆದೋಗಿರೋ ನುಚ್ಚು, ಮತ್ತೆ ಬೇಳೆ, ಇದೇನೇ ಬೇಕು ಅಷ್ಟನ್ನ ಮಾತ್ರ ಅವ್ರು ತಗೊಂಡ್ಬರ್ತಾರೆ. ಬರೀ ಅನ್ನ ಬೇಯಿಸ್ಬಿಟ್ಟು ಈರುಳ್ಳಿ ಕಚ್ಕೊಂಡು ತಿನ್ನುವಂತ ಪರಿಸ್ಥಿತಿ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಸರಿಯಾಗಿ ಸಾರು ಮಾಡಕ್ಕಾಗಲ್ಲ. ಈಗ ಇರುವಂತ ಬೆಲೆಗೆ ಬೆಳೆನೇ ತಗೊಳಕ್ಕಾಗಲ್ಲ, ಅಡಿಗೆ ಮಾಡಕ್ಕೂ ಆಗಲ್ಲ, ಏನೋ ಒಂದು ತುಂಬಾ ಕಷ್ಟ ಇದೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ವ್ಯವಸ್ಥೆಗಳನ್ನ ಕಳೆದುಕೊಂಡು ಬದುಕುವಂತ ಒಂದು ಪರಿಸ್ಥಿತಿ ಜೀತ ಕಾರ್ಮಿಕರಿಗೆ. ಮೂರನೇದಾಗಿ ಆಯ್ತು. ನಾಲ್ಕನೇದಾಗಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ. ಈಗ ಉದಾಹರಣೆಗೆ ನಾನು ಬೆಸ್ಟ್ ಅಂತ ಇಟ್ಕೊಳ್ಳಿ, ಮೀನು ಹಿಡಿಯುವಂತ ವ್ಯಕ್ತಿ. ನಾನು ಮೀನು ಹಿಡಿಬೇಕು, ನನ್ನ ಹತ್ರ ಸ್ವಲ್ಪ ಹಣ ಇದೆ, ಬೋಟ್ ಖರೀದಿ ಮಾಡ್ಬೇಕು. ಒಬ್ಬ ಮಾಲೀಕನ ಹತ್ರ ಹೋಗ್ತೀನಿ, ಸ್ವಾಮಿ ನನಗೆ ಈ ಸ್ವಲ್ಪ ಬೋಟ್ ಖರೀದಿ ಮಾಡ್ಬೇಕು, ನನ್ನ ಹತ್ರ ಒಂದು 50,000 ಇದೆ, ನೀವೊಂದು 50,000 ಕೊಡಿ, 1 ಲಕ್ಷ ಹಾಕಿ ನಾನು ಬೋಟ್ ಖರೀದಿ ಮಾಡ್ತೀನಿ, ನಿಮ್ ಸಾಲನ ಅವಾಗ ತೀರಿಸ್ಬಿಡ್ತೀನಿ. ಮಾಲೀಕ ಏನ್ ಹೇಳ್ತೇನೆ, ಆಯ್ತಪ್ಪ ಸಾಲ ಕೊಡ್ತೀನಿ, ಬಟ್ ನೀನು ಸಾಲ ತೆಗೆದುಕೊಂಡ ಮೇಲೆ ನೀನು ತೆಗೆದುಕೊಂಡು ಬರುವಂತ ಎಲ್ಲ ಮೀನ ನನ್ನ ಹತ್ರನೇ ಮಾರಾಟ ಮಾಡ್ಬೇಕು, ಬೇರೆಯವ್ರ ಹತ್ರ ಮಾರಾಟ ಮಾಡಂಗಿಲ್ಲ. ಕಾರಣ ನಾನು ಹೀಗೆ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಮೀನ್ ಹಿಡ್ಕೊಂಡ್ ಬಂದಿದ ತಕ್ಷಣ ಮೀನನ್ನ ಇವ್ರ ಮುಂದೆ ಇಡ್ಬೇಕು. ಮಾಲೀಕ ಎಷ್ಟು ಹಣ ನಿರ್ಣಯ ಮಾಡ್ತಾರೋ ಅಷ್ಟೇ ಹಣವನ್ನ ಅವ್ರಿಗೆ ಕೊಡ್ಬೇಕಾಗ್ತದೆ. ನೋಡಿ, ಉದಾಹರಣೆಗೆ ಈಗ ಅಂಜಲ್ ಮೀನ್ ಅಂತ ನಾವೇನ್ ಹೇಳ್ತೀವಿ, ಸಿಯರ್ ಫಿಶ್ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಅಂಜಲ್ ಮೀನ್ 1 kg 1,500 ರೂಪಾಯಿಂದ 2,000 ಇದೆ. ಡಿಪೆಂಡ್ಸ್ ಆನ್ ದ ಸೈಜ್. ಎಷ್ಟು ಗಾತ್ರ ಅದು ದೊಡ್ಡದಾಗಿದೆಯೋ ಅಷ್ಟೇ ಬೆಲೆಯನ್ನ ಅವ್ರು ನಿರ್ಣಯ ಮಾಡ್ತಾರೆ. ಆದ್ರೆ ಈ ಮಾಲೀಕ ಆ ಒಂದು ಮೀನಿಗೆ, ಇಡೀ ಮೀನಿಗೆ ಅದು ಎಷ್ಟು ಕೆಜಿ ಇರ್ತದೋ ಗೊತ್ತಿಲ್ಲ ನಮ್ಗೆ, ಇಡೀ ಮೀನಿಗೆ ಕೆಲವೊಂದ್ಸಾರಿ 100 ರೂಪಾಯಿ 200 ರೂಪಾಯಿ ಬೆಲೆಯನ್ನ ನಿರ್ಣಯ ಮಾಡ್ತಾರೆ. ಸೊ 1,000 ರೂಪಾಯಿ 1,500 ರೂಪಾಯಿಯಲ್ಲಿ, ಇಲ್ಲಿ 100 ರೂಪಾಯಿ 200 ರೂಪಾಯಿಯಲ್ಲಿ. ಇದು ಒಂದು ಉದಾಹರಣೆ ನಾನು ನಿಮಗೆ ಕೊಟ್ಟಿರ್ತೇನೆ. ಬೇರೆ ಹಲವಾರು ಉದಾಹರಣೆಗಳಿದೆ. ಅವರು ಬೆಳೆಸುವಂತ ಏನು ಒಂದ್ ವೇಳೆ ತೋಟದಲ್ಲಿ ಬೆಳೆಯುವಂತ ಏನು ಹಣ್ಣು ತರಕಾರಿಗಳಾಗಿರ್ಬೋದು, ಒಂದ್ ವೇಳೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸ್ಥಳದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕೊಂಡು ಏನೋ ಮನೆಗೆ ಅಂತೇಳಿ ಬೆಳೆಸ್ತಾ ಇರ್ತಾರೆ, ಅದನ್ನೂ ಬಿಡೋದಿಲ್ಲ, ತಗೊಂಬಂದು ಇಲ್ಲೇ ಕೊಡುವಂತ. ಕೋಳಿಗಿಳಿ ಬೆಳೆಸ್ತಾ ಇರ್ತಾರೆ, ಅದು ಮೊಟ್ಟೆ ತಗೊಂಬಂದು ಮಾಲೀಕರಿಗೆ ಕೊಡ್ಬೇಕು. ಕಾರಣ ಏನಂದ್ರೆ, ಮುಂಗಡವಾಗಿ ನೀನು ಹಣ ತಗೊಂಡ್ಬಿಟ್ಟಿದ್ಯಪ್ಪ, ಹಾಗಾಗಿ ಏನೇ ಆದ್ರೂ ಅದು ನಂದೆ, ನಿಂದೇನಿಲ್ಲ, ನಿನ್ ಕೆಲಸ ನಂದೆ, ನಿನ್ನ ಶ್ರಮ ನನ್ನದು, ನಿನ್ನ ವರಮಾನ ನನ್ನದು, ಎಲ್ಲವೂ ನನ್ನದು. ಸಂಪೂರ್ಣವಾಗಿ ಮಾಲೀಕನ ಹತೋಟಿಯಲ್ಲಿ ಇರತಕ್ಕಂತ ಒಂದು ಪರಿಸ್ಥಿತಿ. ಇದು 4 ವಿಧವಾದಂತ ಈ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಬಗ್ಗೆ ನಾವು ನೋಡಿದ್ದೇವೆ. ಈ 4 ಸ್ವಾತಂತ್ರ್ಯ ಮತ್ತು ಹಕ್ಕಲ್ಲಿ ಯಾವ್ದಾದ್ರು ಒಂದು ಕಳೆದುಕೊಂಡ್ರೆ ಅದಕ್ಕೆ ಒಂದು ಕಾರಣ ಇರ್ಬೇಕಲ್ಲ. ಸುಮ್ನೆ ಈಗ ನನಗೆ ಸಂಬಳನೇ ಕೊಡ್ತಾ ಇಲ್ಲ ಅಂತ ಹೇಳಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದು ಲೇಬರ್ ಡಿಪಾರ್ಟ್ಮೆಂಟ್ ಹೋಗಿ ಸಂಬಳ ಕೊಡ್ತಾ ಇಲ್ವಾ, ಯಾಕೆ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ ಅಂತ ವಿಚಾರಣೆ ಮಾಡ್ತಾರೆ. ಅದೇ ಜೀತ ಕಾರ್ಮಿಕ ಪದ್ಧತಿಯ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಸಂಬಳ ಕೊಡದೆ ಇರೋದಕ್ಕೆ ಕಾರಣ ಏನು? ಯಾಕೆ ಸಂಬಳ ಕಡಿಮೆ ಕೊಡ್ತಾರೆ? ಯಾಕೆ ಸಂಬಳನೇ ಕೊಡ್ತಾ ಇಲ್ಲ? ಯಾಕೆ ಕೆಲಸ ಜಾಸ್ತಿ ಕೊಡ್ತಾರೆ? ಯಾಕೆ ಕೆಲಸ ಮಾಡದೆ ಹೋಗ್ಲಿಕ್ಕೆ ಅನುಮತಿ ಕೊಡೋದಿಲ್ಲ? ಯಾಕೆ ವಿಶ್ರಾಂತಿ ತಗೊಳ್ಳೋಕೆ ಬಿಡೋದಿಲ್ಲ? ಇದಕ್ಕೆ ಕಾರಣ ಏನಂದ್ರೆ, ಮುಂಗಡವಾಗಿ ಹಣ ತಗೊಂಡಿದ್ದಾರೆ ಅಥವಾ ಅನಿವಾರ್ಯ ಪರಿಸ್ಥಿತಿ ಅಂತೇಳಿ ಅದನ್ನ ನಾವು ಇಲ್ಲಿ ನೋಡ್ತೀವಿ. ಏನಿದು ಮುಂಗಡವಾಗಿ ಹಣ ತೆಗೆದುಕೊಂಡಿರೋದು, ಏನಿದು ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿ ನೋಡಿದಾಗ, ಮೊದಲನೇದಾಗಿ ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ.
ಸುಮಾರು ನಿಮ್ಮಲ್ಲಿ ಬ್ಯಾಂಕ್ ಹೋಗ್ಬಿಟ್ಟು ನೀವು ಒಂದು ಲೋನ್ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಶ್ಯೂರಿಟಿ ಕೇಳ್ತಾರೆ, ಎಷ್ಟು ತಿಂಗಳಲ್ಲಿ ನೀವು ಪಾವತಿಸ್ತೀರಾ, ಮರುಪಾವತಿ ಮಾಡ್ತೀರಾ, ಎಷ್ಟು ಕೊಡ್ಲಿಕ್ಕಾಗತ್ತೆ, ನಿಮ್ ವರಮಾನ ಎಷ್ಟಿದೆ ಅದು ನೋಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಒಂದು ನಿರ್ಣಯ ಮಾಡದಂತ ಹಣವನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳ್ತಾರೆ ಅಥವಾ ಆಫೀಸರ್ ಏನ್ ಹೇಳ್ತಾರೆ, ನೋಡಪ್ಪ ನೀನು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ಯಾ, ಇನ್ನು ಮುಂದೆ ಏನ್ ಮಾಡ್ಬೇಕು, ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ಬೇಕು, ಬೇರೆ ಎಲ್ಲಿ ಕೆಲಸ ಮಾಡಂಗಿಲ್ಲ ಅಂತೇಳಿ ಹೇಳ್ತಾರ? ಹೇಳಲ್ಲ. ಆದ್ರೆ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿಮ್ಗೆ ಅಡ್ವಾನ್ಸ್ ನಾನು ಕೊಟ್ಟಿದ್ದೀನಿ, ನಮ್ಮಲ್ಲೇ ಉಳಿಬೇಕು, ನಮ್ಮಲ್ಲೇ ಕೆಲಸ ಮಾಡ್ಬೇಕು, ನಮ್ಮ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು, ಬೇರೆ ಯಾವುದನ್ನು ಮಾಡಬಾರ್ದು, ಏನು ಮಾಡಂಗಿಲ್ಲ, ಆ ಕಡೆ ಈ ಕಡೆ ಕದಲಂಗಿಲ್ಲ, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ನಡಿ ಅಂದ್ರೆ ನಡಿಬೇಕು, ಕೆಲಸ ಮಾಡೋದ್ರೆ ಕೆಲಸ ಮಾಡ್ಬೇಕು. ಇದು ಮುಂಗಡವಾಗಿ ಹಣ ಕೊಟ್ಟಿರುವ ಕಾರಣಾಂತರದಿಂದ ಈ ರೀತಿಯಾದಂತ ಅವರ ಮೇಲೆ ಒಂದು ಹಕ್ಕನ್ನ, ಅಧಿಕಾರವನ್ನ ಚಲಾಯಿಸ್ತಕ್ಕಂತ ಒಂದು ಪರಿಸ್ಥಿತಿ. ಎರಡನೇದಾಗಿ ರೂಢಿಗತ ಅಥವಾ ಸಾಮಾಜಿಕ ಬಾಧ್ಯತೆ. ಇದು ರೂಢಿಯಾಗಿರ್ತದೆ. ನಮ್ಮ ತಂದೆ ಕಾಲದಲ್ಲಿ ಮಾಡಿದ್ರು, ನಮ್ಮ ತಾತನ ಕಾಲದಲ್ಲಿ ಮಾಡಿದ್ರು, ಈಗ ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ನಿರ್ದಿಷ್ಟವಾದಂತ ಜನಾಂಗವನ್ನ ಅಥವಾ ಒಂದು ಗುಂಪನ್ನ ಅಥವಾ ಜನರನ್ನ, ಈಗ ನಮ್ಮ ರಾಜ್ಯದಲ್ಲಿ ಮಲ ಹೊರತಕ್ಕಂತ ಒಂದು ಪದ್ಧತಿ ಇತ್ತು. ಈಗಲೂ ಕೂಡ ಕೆಲವೊಂದು ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ನಿಷೇಧ ಮಾಡಲ್ಪಟ್ಟಿದ್ದಾರೆ ಸಂಪೂರ್ಣವಾಗಿ, ಅದು ಇನ್ನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಮಲ ಹೊರತಕ್ಕಂಥದ್ದು? ತಪ್ಪಟೆ ಹೊಡೆಯುವಂತವ್ರು. ಯಾರು ತಪ್ಪಟೆ ಹೊಡಿತಾರೆ? ಒಂದು ನಿರ್ದಿಷ್ಟವಾದಂತ ಜನರೇ, ಬೇರೆಯವ್ರು ಯಾರು ಮಾಡಲ್ಲ, ಅವರೇ ಮಾಡ್ಬೇಕು. ಒಡಿಶಾದಲ್ಲಿ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಏನಂದ್ರೆ, ಈ ಶವರಕರು ಅಂತ ನಾವೇನ್ ಹೇಳ್ತೀವಿ, ಅಥವಾ ಸವಿತಾ ಸಮಾಜದವರು, ಈ ಕಟಿಂಗ್ ಶಾಪ್ ಅಂತ ಹೇಳ್ತೀವಲ್ಲ, ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡ್ತಾರಲ್ಲ ಅವರು, ಇಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಬೇರೆ ತರಾನೇ ಕರಿತಾ ಇದ್ರು ಮುಂಚೆ, ಈಗ ಏನ್ ಕರೀತಾರೆ ಗೊತ್ತಿಲ್ಲ, ಅಜಾಮ್ರು ಅಂತ ಕರಿತಾ ಇದ್ರು ಅವ್ರನ್ನ. ಕೆಲವ್ರನ್ನ ಬೈಯೋವಾಗ್ಲೂ ಕೂಡ ಅಜಾಮ್ರ ಮಗ ಅಂತ ಹೇಳಿ ಹೇಳ್ತಾ ಇದ್ರು, ಅದು ತಪ್ಪು. ಅವ್ರು ಅಜಾಮ್ರು ಅಲ್ಲ, ಅವರು ಸವಿತಾ ಸಮಾಜದವರು. ಅವ್ರು ಇನ್ನೂ ಬೇರೆ ರೀತಿಯಾದಂತ ಹೆಸರು, ಒಳ್ಳೆ ಹೆಸರು ಕೂಡ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ರೆ ಅವರು ಒಡಿಶಾದಲ್ಲಿ ಏನ್ ಕೆಲಸ ಅಂದ್ರೆ, ಸಾಹುಕಾರರ ಮನೆಗಳಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಹೋಗ್ಬಿಟ್ಟು ಎಂಜಿನ್ ಸಟ್ಟೆಗಳನ್ನು ತೆಗಿಬೇಕು, ಅಲ್ಲಿ ಊಟ ಮಾಡೋರ್ಗೆ ಊಟ ಆದ್ಮೇಲೆ ಕೈ ತೊಳಿಲಿಕ್ಕೆ ನೀರ್ ಹಾಕ್ಬೇಕು. ಇದು ಅವರ ಬಾಧ್ಯತೆ ಆಗಿತ್ತು, ರೂಢಿಗತ ಆಗಿತ್ತು. ಬರ್ತನ್ ಸಿಸ್ಟಮ್ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಈಗ ಅದನ್ನು ನಿಷೇಧ ಮಾಡಲ್ಪಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿದ್ರೆ, ಉತ್ತರ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥ ಒಂದು ಪದ್ಧತಿ ಅಂದ್ರೆ ಬಿಟ್ಟಿ ಚಾಕ್ರಿ. ಬಿಟ್ಟಿ ಚಾಕ್ರಿ ಅಂದ್ರೆ ಏನು? ಬಿಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸಂಬಳನೇ ಕೊಡೋದಿಲ್ಲ. ವರ್ಷಕ್ಕೊಮ್ಮೆ ಏನೋ ಒಂದು ಸ್ವಲ್ಪ ದವಸ ಧಾನ್ಯಗಳು ಕೊಡ್ತಾರೆ. ಸಮಯದ ನಿಗದಿತಿ ಇರಲ್ಲ. ಇದೇ ಸಮಯಕ್ಕೆ ನೀವು ಕೆಲಸ ಮಾಡಿ, ಯಾವಾಗ ಕರೆದ್ರೂ ಬರ್ಬೇಕು. ಹಬ್ಬ ಆಚರಣೆ ಇದ್ರೆ ಅಲ್ಲೂ ಕೂಡ ಅವ್ರು ಮಾಡ್ಬೇಕು. ರಾಜ್ಯ ಸರ್ಕಾರವು ಅದನ್ನ ನೋಟಿಫೈ ಮಾಡಿದೆ. ಇನ್ನು ಮುಂದೆ ಬಿಟ್ಟಿ ಚಾಕರಿ ಪದ್ಧತಿ ನಮ್ಮ ರಾಜ್ಯದಲ್ಲಿ ನಿಷೇಧ ಮಾಡಲ್ಪಡಲಾಗಿದೆ. ಆ ಬಿಟ್ಟಿ ಚಾಕರಿ ಪದ್ಧತಿಯನ್ನ ಯಾರು ಪಾಲನೆ ಮಾಡ್ತಾರೋ ಅವರು ಜೀತ ಕಾರ್ಮಿಕ ಪದ್ಧತಿಯ ಅಡಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಶಿಕ್ಷೆ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಈ ಪದ್ಧತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರೂಢಿಗತ ಅದು. ಆಗಿನ ಕಾಲದಲ್ಲಿ, ತಾತ ಕಾಲದಲ್ಲಿ ಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಈಗಲೂ ಬಿಟ್ಟಿಯಾಗಿ ಕೆಲಸ ಮಾಡಬೇಕು. ಫ್ರೀ ಲೇಬರ್, ಉಚಿತವಾದಂತ ಕೆಲಸ. ಇದು ನಮ್ಮ ರಾಜ್ಯದ ಒಂದು ಪರಿಸ್ಥಿತಿ ನೋಡಿ. ಮೂರನೇದಾಗಿ ಉತ್ತರಾಧಿಕಾರದಿಂದ ಪ್ರಾಪ್ತವಾದದ್ದು. ಅಯ್ಯೋ, ನಮ್ಮ ತಾತ ಸಾಲ ಮಾಡಿದ್ದು, ನಮ್ಮ ಅಪ್ಪ ಸಾಲ ಮಾಡಿದ್ದು, ನಮ್ಮ ತಾಯಿ ಸಾಲ ಮಾಡಿದ್ದು, ಈಗ ನಾನು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಕೆಳಗಡೆ ಕೇಳಿಸ್ಕೊಂಡಲ್ಲ, ಇದುವರೆಗೂ ನನ್ನ ನೆಚ್ಚಿನ ರೇಡಿಯೋ ಆ್ಯಕ್ಟು 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯಿತು. ಅದುವೇ ಬಾಲ್ಯಾಮೂಲ್ಯ ಕಾರ್ಯಕ್ರಮ. ಇವತ್ತು ನಮ್ಮ ಬಾಲ್ಯಾಮೂಲ್ಯ ಕಾರ್ಯಕ್ರಮದಲ್ಲಿ ಜೀತ ಪದ್ಧತಿಯ ಕುರಿತಾಗಿ ನಮ್ಮ ಜೊತೆ ಸ್ಪಷ್ಟವಾಗಿ, ನೇರವಾಗಿ ಉತ್ತರವನ್ನು ನೀಡಿದ್ರು ಅಂತಲೇ ಹೇಳ್ಬೋದು. ಖಂಡಿತ ಅವರು ತಿಳಿಸ್ಕೊಟ್ಟಂಗೆ ನಿಮ್ಗೆ ಏನಾದರೂ ಸಂಶಯ ಇದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಬೋದು, ಕೇಳ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು.
ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್.